ಈ ಬಂದ ಅನುರಾಗದ ಈ ಬಂದ ಭಟ್ರುಗಳ ಸಾಂಬಾರ್ದು ಸ್ಮೆಲ್ ಬರ್ತಾ ಉಂಟು ಗೈಸ್. ಹಸ್ಬೆಂಡ್ ಆದ್ರೆ ನನ್ನಕ್ಕಿಂತ ಒಂದು ಸ್ವಲ್ಪ ಇಷ್ಟು ಹೀಗೆ ಉದ್ದ ಇರ್ಬೇಕು ಅಂತ ಗೊತ್ತಾಯ್ತಾ. ಬಟ್ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಉದ್ದ ಇರ್ಬೇಕಲ್ಲ. ನನಗೆ ಉದ್ದ ಇರ್ಬೇಕಂತಿತ್ತು. ನನ್ ಒಂದು ಚೂರು 2-3 ಇಂಚ್ ಆದ್ರೆ ಉದ್ದ ಇರ್ಬೇಕಲ್ಲ. ಇದು 2-3 ಇಂಚು ಸಹ ಇಲ್ಲ. ಅಯ್ಯೋ ದೇವ್ರೆ, 2 ಇಂಚು ಗಿಡ್ಡ ಇದಾರಲ್ಲ, ನಾನು ಎಂತ ಮಾಡ್ಲಿ. ಇದನ್ನು ಹಾಕಿ ಸೂಪರ್ ಕ್ರಿಸ್ಪಿ ಮಾಡ್ಬೇಕು ಇದನ್ನು. ಕ್ರಿಸ್ಪಿ. ನಮ್ಮ 10 ವರ್ಷದ ಮ್ಯಾರಿಡ್ ಲೈಫ್ ನ ಸಕ್ಸಸ್ ಹೇಗೆ ಅಂತ ನಾನು ಹೇಳ್ತೇನೆ, ಅದು ನೀವು ಕೇಳಲೇಬೇಕು. ನಮ್ಮ ಸಕ್ಸಸ್ ಏನಂದ್ರೆ ನೋಡಿ, ಏನು ಮೌನ ಮೌನ ವ್ರತ, ಮೌನಂ ಸಮ್ಮತಿ ಲಕ್ಷಣ. ಇದ್ರನ್ನು ಇದೆಲ್ಲ ಮುರ್ಕಿಸಿ. ಸೊ ಫಿಶ್ ಫ್ರೈ ಬದಲು ನಾವು ವೆಜಿಟೇಬಲ್ ಫ್ರೈ ಮಾಡ್ತಿದ್ದೇವೆ. ಅದು ಸೇಮ್ ಇದ್ರದ್ದು ಪಲ್ಯ ಮಾಡಿದ್ದಲ್ಲ ಅಳಸಂಡೆದ್ದು, ಅದಕ್ಕೆ ಮಾತಾಡ್ತಾ 2 ಸಲ ಉಪ್ಪು ಹಾಕಿದೆ. ಮದ್ವೆದ ಶೋರ್ ಹೇಳಿ ಮಾರೆ 2 ಸಲ ಉಪ್ಪು ಹಾಕಿದ್ರೆ ಅವರು, ಉಪ್ಪು ಜಾಸ್ತಿ ಆಯ್ತು. ಸೊ ಗೈಸ್, ಫೈನಲಿ ನಮ್ದು ಮಿನಿ ತಾಲಿ, ವೆಜಿಟೇರಿಯನ್ ಮಿನಿ ತಾಲಿ ರೆಡಿ ಮಾಡಿದ್ದಾರೆ, ಹೋಮ್ ಮೇಡ್. ಸೊ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಜಿನ್ಸ್. ಇವತ್ತು ಸ್ಪೆಷಲ್ ಡೇ, ಏನು ಆನಿವರ್ಸರಿ. ನಮ್ದು ಅಣ್ಣಂದು ಮತ್ತೆ ಬಾಬಿ, ದಿವೇಶ್ ಅಣ್ಣ ಮತ್ತೆ ಗಾಯತ್ರಿ ಬಾಬಿ ಆನಿವರ್ಸರಿ 10th ಅಲ್ಲ, 10th ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಸೊ ಸ್ಪೆಷಲ್ ಡೇ, ಅವರಿಗೊಂದು ಸ್ಪೆಷಲ್ ಲಂಚ್ ಪ್ಲಾನ್ ಮಾಡ್ತಿದ್ದೇವೆ. ಯಾವಾಗಲೂ ಸ್ಪೆಷಲ್ ಲಂಚ್ ಹೇಳುವಾಗ ನಮ್ದು ನಾನ್ ವೆಜ್ ಬರುತ್ತೆ, ಚಿಕನ್ ಫಿಶ್ ಅದಂತ ಹೇಳಿ. ಸೊ ಇವತ್ತು ನಾವು ವೆಜಿಟೇರಿಯನ್ ಒಂದು ಸ್ಪೆಷಲ್ ಥಾಲಿ ರೆಡಿ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನಾವು ಕರ್ಕೊಂಡು ಬಂದಿದ್ದೇವೆ ವರ್ಷಕ್ಕ ವೆಜಿಟೇರಿಯನ್ ಸ್ಪೆಷಲ್ ಶೆಫ್ ಅನ್ನು ಕರ್ಕೊಂಡು ಬಂದಿದ್ದೇವೆ, ವರ್ಷಾ ನಾಯಕ್. ಸೊ ಇವತ್ತು ಸ್ಪೆಷಲ್ ಮಾಡ್ಲಿಕ್ಕಿದ್ದೇವೆ. ಗಾಯತ್ರಿ ಬಾಬಿ ನಾವು ಕಿಚನ್ಗೆ ಬಿಡ್ತಿಲ್ಲ, ಯಾಕೆಂದ್ರೆ ಯಾವಾಗಲೂ ಅವರೇ ಅಡಿಗೆ ಮಾಡೋದು, ಮತ್ತೆ ಅಣ್ಣ ಹೊರಗಡೆ ಹೋಗಿದ್ದಾರೆ. ಸೊ ಸ್ಪೆಷಲ್ ತಾಳಿ ಮಾಡ್ಲಿಕ್ಕಿದ್ದೇವೆ. ವರ್ಷ ಅವರೇ ನೀವು ಹೇಳ್ಬೇಕು ಯಾವ ತಾಳಿ ಮಾಡ್ತಿದ್ದೇವೆ ಅಂತ, ಅವ್ರದ್ದು ಸ್ಪೆಷಲ್ ಅಂತೆ ಊರಿಂದು. ಸೊ ಅವರು ಹೇಳ್ತಾರೆ ಏನಂತ ಹೇಳಿ ನೋಡಿ. ವರ್ಷ ಅವರು ಈಗ ಹೇಳ್ಲಿಕ್ಕಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅಣ್ಣನಿಗೆ ಏನ್ ಸ್ಪೆಷಲ್ ಮಾಡಿ ಕೊಡ್ತಿದ್ದಾರೆ ವೆಜಿಟೇರಿಯನ್ ಅಲ್ಲಿ. ನಾವು ನಮ್ದು ಸ್ಟೈಲ್ ಇದ್ದು ಅಡಿಗೆ ಮಾಡ್ತಿದ್ದೇನೆ ಲಂಚಿಗೆ. ಹೌದಾ? GSB ಸ್ಪೆಷಲ್ ರೆಸಿಪೀಸ್. GRB ತುಪ್ಪ ಅದಲ್ವಾ? ಅಲ್ಲ, GSB ಸ್ಪೆಷಲ್ ರೆಸಿಪೀಸ್. ವಾಟ್ ಇಸ್ GSB? ಗೌಡ ಸಾರಸ್ವತ ಬ್ರಾಹ್ಮಣ ಅಂತ ನಮ್ಮ ಕಮ್ಯುನಿಟಿ ಅದು ನೇಮ್. ಹಾಗೆ ಅದರ ವೆಜ್ ರೆಸಿಪಿಯನ್ನ ಮಾಡ್ತಿದ್ದೇನೆ ನಾನು. ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ? ಅದ್ರಲ್ಲಿ ನಮ್ಮ ಇದ್ರಲ್ಲಿ ತುಂಬಾ ವೆರೈಟಿ ಆಫ್ ಫುಡ್ ಉಂಟು ಆಯ್ತಾ. ಅದ್ರಲ್ಲಿ ನಾನೀಗ ಸ್ಮಾಲ್ ಥಾಲಿಯನ್ನ ಮಾಡ್ತಿದ್ದೆ. ನಮ್ಗೆ ಅಂದ್ರೆ ಸ್ವಲ್ಪ ಹೊತ್ತಿರುದಲ್ಲ ಈಗ ಮಾಡ್ಲಿಕ್ಕೆ, ಪ್ರಿಪರೇಷನ್ ಟೈಮ್. ಸೊ ಸ್ವಲ್ಪ ಅದ್ರಲ್ಲಿ ಮೇನ್ ಆಗಿ 1-2-3 ಐಟಮ್ ಅನ್ನ ಮಾಡ್ತಿದ್ದೇನೆ. ಮತ್ತೆ ವರ್ಷ ನಾ ಹೇಳ್ತೇನೆ, ನಾವು ನಾನ್ ವೆಜಿಟೇರಿಯನ್ ಪಕ್ಕಾ, ಫಿಶ್ ಚಿಕನ್ ಎಲ್ಲ ಬೇಕು. ಸೊ ಅವರನ್ನು ದೇವಶಣ್ಣ ಸ್ಯಾಟಿಸ್ಫೈ ಮಾಡ್ಬೇಕು ನಿಮ್ಮ ವೆಜಿಟೇರಿಯನ್ ಡಿಶಸ್ ಅಲ್ಲಿ. ಖಂಡಿತ ಆಗ್ತದೆ. ಏನಲ್ಲಿ ಇರುತ್ತೆ ಆದ್ರೆ ಏನಲ್ಲಿ ಮಾಡ್ತಿದ್ದೀರಾ ಈಗ? ಸ್ಮಾಲ್ ಥಾಲಿ ಅಂತ ಹೇಳಿದ್ರಿ, ಏನೆಲ್ಲ ಮಾಡ್ತಿದ್ದೀರಿ ಅಲ್ಲಿ? ಈಗ ನೋಡಿ, ನಾನು ನಮ್ಮ ಸ್ಟೈಲ್ ಇದು ಕೊಳಂಬು ಅಂತ ಹೇಳ್ತೇವೆ, ಅಂದ್ರೆ ಸಾಂಬಾರ್ ಇರ್ತದಲ್ಲ, ಸೊ ಸಾಂಬಾರ್ ಹಾಗೆ ನಮ್ಮ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೇನೆ ನಾನು. ಗ್ರೇಟ್. ಮತ್ತೆ ಕೆಲವೊಂದು 2-3 ವೆಜಿಟೇಬಲ್ ಅನ್ನ ತಗೊಂಡು ಫ್ರೈ ಮಾಡುವ ಅಂತ ಹೇಳಿ, ಮತ್ತೆ ಒಂದು ಉಪ್ಕರಿ ಅಂದ್ರೆ ಪಲ್ಯ ನಾರ್ಮಲ್, ಬಟ್ ಸಿಂಪಲ್ ಟೈಪ್ ಅಲ್ಲಿ ಮಾಡ್ತೇವೆ ನಾವು ನಮ್ಮ ಮನೆಯಲ್ಲಿ. ಆ ತರದೊಂದು ಸಿಂಪಲ್ ಪಲ್ಯ, ಅದ್ರ ನಂತರ ಕಡಲೆಬೇಳೆ ಪಾಯಸ, ಮತ್ತೆ ಇನ್ನೊಂದೆಂತ ಸುವರ್ಣಗಡ್ಡೆದ್ದು ಕೂಟ ಅಂತ ಹೇಳಿ ಮಾಡ್ತೇವೆ. ಅಂದ್ರೆ ಉಪ್ಪಿನಕಾಯಿ ಸ್ಟೈಲ್ ಅಲ್ಲಿ ಇರ್ತದೆ ಅದು, ಖಾರ. ಸೊ ಅದು ಒಂದು ಹೊಸತ್ತು ರೆಸಿಪಿ, ಸೊ ಟ್ರೈ ಮಾಡ್ತಿದ್ದೇವೆ. ಸೊ ಒಂದೊಂದು ಡಿಶ್ ನಾವು ಮಾಡ್ಲಿಕ್ಕೆ ಇದ್ದೇವೆ. ಸೊ ಆಲ್ರೆಡಿ ಪ್ರಿಪರೇಷನ್ ಎಲ್ಲ ಆಗಿದೆ ನೋಡಿ, ಇಲ್ಲಿ ಕಾಣಬಹುದು. ಇದರಲ್ಲಿ ಮಸಾಲೆ ಅರಿಲಿಕ್ಕೆ ಮಸಾಲೆ, ಇದು ಸಾಂಬಾರಿಗೆ ಮಸಾಲೆ. ಫಸ್ಟ್ ನಾವು ಮಾಡುವ ಸಾಂಬಾರ್. ನೋಡಿ, ಇದು ವೆಜಿಟೇಬಲ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದೆ ಆಲ್ರೆಡಿ. ಕುಕ್ಕರ್ ಅಲ್ಲಿ ಮಾಡ್ಬೋದು. ಕುಕ್ಕರ್ ಅಲ್ಲಿ ಮಾಡಿದ್ರೆ ಎಲ್ಲ ಇದಾಗ್ತದಲ್ಲ, ಎಲ್ಲ ಎಂತ ಮ್ಯಾಶ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೆಂತ ಮಾಡಿದ್ದೇವೆ, ಹೀಗೇನೆ ಬಾಯ್ಲ್ ಮಾಡ್ತಿದ್ದೇವೆ. ಇದಕ್ಕೆ ಉಪ್ಪು ಹಾಕಿದೆ ಆಯ್ತಾ ವೆಜಿಟೇಬಲ್ಗೆ. ಇವರದ್ದು ಉಂಟಲ್ಲ, ಏನು ಇವರು ವೆಜಿಟೇರಿಯನ್ ಸ್ಪೆಷಲ್, ನಂಗೆ ತುಂಬಾ ಇಷ್ಟ ಇವ್ರು ಮಾಡುವಂತ ಡಿಶಸ್ ಎಲ್ಲ. ಈ ಭಟ್ರ ಮಗಳು ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ಸೊ ತುಂಬಾ ವೆರೈಟೀಸ್ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇವೆ. ಅವರು ಸ್ಪೆಷಲ್ ಗೋಬಿ ಮಂಚೂರಿ ಮಾಡ್ತಾರೆ, ಪಾನಿಪುರಿ ಅದೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಒಂದೊಂದು ವಿಡಿಯೋ ಆಗಿ ಬರುತ್ತೆ ನೋಡ. ಇವತ್ತು ನಾವು ಒಂದು ಮಿನಿ ತಾಲಿ ಅಂತ ನಾವು ಮಾಡಿದ್ದೇವೆ. ಸೊ ಅದರಲ್ಲಿ ಸ್ವಲ್ಪ ಚಿಕ್ಕದಾಯ್ತು ಬಾಟ್ಲ್. ಬಾಟಲ್ ಸ್ವಲ್ಪ ಚಿಕ್ಕದು ಗಾಯ್ಸ್, ಸ್ವಲ್ಪ ಕ್ಷಮಿಸ್ಬೇಕು ನಮ್ಮನ್ನು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಬಿದ್ರೆ ತೊಂದ್ರೆ ಇಲ್ಲ, ನೀವು ಅದನ್ನ ಅಡ್ಜಸ್ಟ್ ಮಾಡ್ತೀರಾ. ಕರೆಕ್ಟ್. ಏನ್ ಹೇಳಿದ್ರೆ ಎಲ್ಲ ಕ್ರೆಡಿಟ್ ನಿಮ್ಗೆ, ಸರಿ ಆಗದಿದ್ರೆ ಸರಿ ಆದ್ರೆ ಸರಿ ನಿಮ್ಗೆ ಎಲ್ಲ ಕ್ರೆಡಿಟ್. ನಾನು ಒಂದು ಸಪೋರ್ಟಿಂಗ್ ಸ್ಟಾಫ್ ಆಗಿ ನಾನು ಹಿಂದ್ಗಡೆಯಿಂದ ವರ್ಕ್ ಮಾಡ್ತಿದ್ದೇನೆ. ಸೊ ನಂಗೆ ಅಡಿಗೆ ಮಾಡುದಂದ್ರೆ ಮೈ ಹೆಟ್ಟೆಸ್ಟ್ ಜಾಬ್ ಅಂದ್ರೆ
ಏನು ಅಡಿಗೆ ಮಾಡುದು, ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇದುಂಟಲ್ಲ, ಇನ್ನು ಫ್ಯೂಚರ್ ಅಲ್ಲಿ ನನ್ನ ಜೊತೆ ಸ್ವಲ್ಪ ಕೊಲಾಬ್ರೇಷನ್ ಕೊಡಿ, Yes. ನಾನು ನಿಮ್ಗೆ ಅಡಿಗೆ ಹೇಳಿ ಕೊಡ್ತೇನೆ. ನಾನು ಜನ್ಮದಲ್ಲಿ ಕಲೀಲಿಕ್ಕಿಲ್ಲ. ನಿಮ್ಮ ವೈಫಿಗೆ ಭಾರಿ ಖುಷಿ ವೈಫಲ್ಲಿ ನಾನು ಮದುವೆ ಆಗುದಾರೆ ವೈಫಲ್ಲಿ ಫಸ್ಟ್ ಹೇಳುದು ನಿಮ್ಗೆ ಎಂತ ಜಾಬ್ ಎಷ್ಟು ಕಲ್ತಿದೆ ಅಂತ ಕೇಳುದಲ್ಲ, ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ನಾನು ಫಸ್ಟ್ ಅದು ಹೇಳುದು. ಅದಾದ್ರೆ ಮಾತ್ರ ಆಕ್ಸೆಪ್ಟ್ ಮಾಡುದು, ಇಲ್ಲಾದ್ರೆ ರಿಜೆಕ್ಟ್. ಆದ್ರೆ ಎಂತ ಗೊತ್ತುಂಟ ಶಿರೀಶ್, ಸ್ವಲ್ಪ ಆದ್ರೆ ನಮ್ಗೆ ಮಾಡ್ಲಿಕ್ಕೆ ಬಂದ್ರೆ ಒಳ್ಳೇದು. ಆಮ್ಲೆಟ್ ರೈಸ್ ಎಲ್ಲ ಮಾಡ್ತೇನೆ, ಅದೆಲ್ಲ ಮಾಡ್ತೇನೆ. ಆಮೇಲೆ ಕ್ಲೀನಿಂಗ್ ಅದೆಲ್ಲ ಸಪೋರ್ಟ್ ಮಾಡ್ತೇನೆ, ಮಾತ್ರ ಇದೆಲ್ಲ ಮಾಡ್ಲಿಕ್ಕೆ ಇಲ್ಲಿ ಕಟ್ಟಿಂಗ್ ಸ್ವಲ್ಪ ಸ್ವಲ್ಪ ಕಲಿಬೇಕು, ಒಳ್ಳೇದಲ್ಲ, ಹೆಲ್ಪ್ ವೈಫಿಗೆ ಸಹ ಖುಷಿ ಆಗ್ತದೆ. ಈಗ ನಾವು ಮಸಾಲೆ ಮಾಡುವ. ಮಸಾಲೆ ಮಾಡುವ. ಓಕೆ, 2 ಸ್ಪೂನು ಕೊತ್ತಂಬರಿ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆ ಬೇಳೆ, 1 ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ 1/4 ಸ್ಪೂನ್ ಅಷ್ಟು ಮೇಥಿ, ಓಕೆ, ಆಮೇಲೆ 10 ತನಕ ಪೆಪ್ಪರ್ ಹಾಕಿದ್ದೇನೆ, ಸ್ವಲ್ಪ ಕಡಿಪತ್ತ, ಓಕೆ, 2 ಸ್ಟ್ರಿಪ್. ಓಕೆ, ಕೆಲವರು 1 by 1 ಹುರಿತಾರೆ, ಬಟ್ ನಾ ಎಂತ ಮಾಡಿದ್ದೇನೆ ಎಲ್ಲ ಹಾಕಿ ಹುರಿತೇನೆ, ನಮ್ಗೆ ಅರ್ಜೆಂಟ್ ಉಂಟಲ್ಲ. ವರ್ಷ ಅವರೇ, ನೀವು ಯಾವಾಗ ಅಡಿಗೆ ಕಲ್ತದ್ದು, ಹೇಗೆ ಯಾರು ಕಲಿಸಿದ್ದು? ಮದುವೆ ಆದ್ಮೇಲೆ ಮದುವೆ ಮೊದ್ಲ? ಮದ್ವೆಗೆ ಮುಂಚೆ ಸಿಂಪಲ್ ಪಲ್ಯ ದಾಲೆಲ್ಲ ಮಾಡ್ತಿದ್ದೆ, ಮತ್ತೆ ಯಾರು ಕಲಿಸಿದ್ದು ಮಾಡ್ಲಿಕ್ಕೆ? ಅಮ್ಮ? ಹಾ, ಅಮ್ಮ ಹೇಳ್ತಿದ್ರು ಇದ್ ಮಾಡು ಅಂತ ಹೇಳಿ. ಅಮ್ಮ ಎಂತ ಹೇಳ್ತಾರೆ ಅದನ್ನ ಮಾಡ್ತಿದ್ದೆ. ಹಾಗೆ ಕಿತಾಪತಿ ಸುಮಾರೆಲ್ಲ ಉಲ್ಟಾ ಪುಲ್ಟಾ ಮಾಡಿದ್ದೇನೆ. ಈ ಸ್ಪೆಷಲ್ ಡಿಶಸ್ ಎಲ್ಲ ಹೇಗೆ ಕಲ್ತದ್ದು? ಸ್ಪೆಷಲ್ ಡಿಶಸ್ ಎಲ್ಲ ಯೂಟ್ಯೂಬ್ ನೋಡಿ ಕಲ್ತದ್ದು. ಮತ್ತೆ ನನ್ನ ಗಂಡನಿಗೆ ಒಂದು ಪರ್ಟಿಕ್ಯುಲರ್ ಅವರಿಗೆ ಒಂದು ಟೇಸ್ಟ್ ಅಂದ್ರೆ ಅದೇ ತರ ಆಗ್ಬೇಕು ಅಂತ. ಓ ಪ್ರಶಾಂತ್ ಅಣ್ಣ, ನೀವು ಆಗಿದ್ದೀರಾ ಅಂತ ಗುಣದವರಂತ ಗೊತ್ತಿರ್ಲಿಲ್ಲ ನಂಗೆ, ಹೇಗೆ ಗೊತ್ತಾದದ್ದು? ಸೊ ಅದರಿಂದ ಸ್ವಲ್ಪ ಬೆಟರ್ ಆಗ್ತಾ ಹೋಯ್ತು. ಅವರಿಗೆ ಸ್ಯಾಟಿಸ್ಫೈ ಮಾಡ್ಲಿಕ್ಕೋಸ್ಕರ ನೀವು ಸ್ಪೆಷಲ್ ಐಟಮ್ ಎಲ್ಲ ಕಲ್ತ್ರಿ, ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ರಿ. ಸೊ ನಮ್ಗೆಲ್ಲ ತುಂಬಾ ಹೆಲ್ಪ್ ಆಯ್ತು. ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು, ಅವರಿಗೆ ಒಂದು ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ. ಸೊ ಈಗ ಇದಕ್ಕೆ ನಾನು ನೋಡಿ, ಎಲ್ಲ ಹುಡುಗಿಯರು ಹೀಗೆ ಇರ್ಬೇಕು, ಹಸ್ಬೆಂಡ್ ಅನ್ನು ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಏನಾದ್ರು ಸ್ಪೆಷಲ್ ಡಿಶ್ ಟ್ರೈ ಮಾಡ್ತಾನೆ ಇರ್ಬೇಕು. ಅದು ಈ ಕೀಟ ಮತ್ತೆ ಝೊಮ್ಯಾಟೊ ಇದ್ರೆ ಆರ್ಡರ್ ಮಾಡೋಕ್ಕಿಂತ ಹೀಗೆ ಇರ್ಬೇಕು ಹೆಣ್ಮಕ್ಳಂದ್ರೆ. ಹ್ಯಾಟ್ಸ್ ಆಫ್ ವರ್ಷಕ್ಕ, ಹ್ಯಾಟ್ಸ್ ಆಫ್. ಈಗ ನಾನು ಇದಕ್ಕೆ ಹಿಂಗ ಹಾಕಿದೆ, ಇಲ್ಲಿ ಹಾಕಿದ್ರು, ಹಿಂಗ ಹಾಕಿದ್ರು, ಹಳದಿ ಹಾಕಿದೆ. ಓಕೆ, ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬೇಕು, ಆಫ್ ಮಾಡಿದ್ರು, ಇಲ್ಲದ್ರೆ ಹಳದಿ ಕರಂಚುತ್ತದೆ. ಸೊ ಗಾಯ್ಸ್, ಇದೆಲ್ಲ ಸೀಕ್ರೆಟ್ಸ್ ಆಯ್ತಾ? ನಾವೆಲ್ಲ ಡೈರೆಕ್ಟ್ ಎಂತ ಕಡಿಪತ್ತ ಮತ್ತೆ ಇದ್ರಲ್ಲೇ ಫ್ರೈ ಮಾಡ್ತೇವೆ. ನೋಡಿ, ಹಳದಿ ಹುಡಿ ಎಲ್ಲ ಹಾಕ್ಬೇಕು, ಅದೆಲ್ಲ ಉಂಟು ತುಂಬಾ. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಹಾಕ್ತೇನೆ ನಾನು. ಇಷ್ಟು ಕಾಯಿ ತುರಿ ಹಾಕ್ತೇವೆ, 1-2 ಮುಷ್ಟಿ ಅಷ್ಟು. ದಾಲ್ ಹಾಕೋದ್ರಿಂದ ತುಂಬಾ ಕಾಯಿ ತುರಿ ಬೇಕಂತಿಲ್ಲ. ಸಾಂಬಾರಿದು ಮಸಾಲ ರೆಡಿ ಆಯ್ತು. ಹಾಗೆ ಈಗ ನಾನು ಎಂತ ಹಾಕ್ತೇನೆ ಅಂದ್ರೆ ಸಾಂಬಾರಿದ್ದು ಮಿಕ್ಸ್ ಇದು ಸ್ಪೆಷಲ್ ಮಸಾಲ ಅರ್ಧದ್ದು. ಭಟ್ರುಗಳ ಸಾಂಬಾರ್ದು ಸ್ಮೆಲ್ ಬರ್ತಾ ಉಂಟು ಗೈಸ್. 1.5 ಕಪ್ ಅಷ್ಟು ದಾಲ್ ಉಂಟು, ಎಲ್ಲ ಸಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕೆ. ಒಗ್ಗರಣೆ ಹಾಕುವ ಕಾರ್ಯಕ್ರಮ. ಒಗ್ಗರಣೆ ಹಾಕ್ತೇವಲ್ಲ, ಹಾಕಿದ್ಮೇಲೆ ಸಾಂಬಾರನ್ನು ಹೀಗೆ ಹಾಕ್ಬೇಕು, ಟೇಸ್ಟ್ ಜಾಸ್ತಿ ಆಗ್ತದೆ. ಓಕೆ, ಇದ್ರೆ ನಂಗೆ ಗೊತ್ತಿರಲಿಲ್ಲ. ಸೊ 2ನೇ ಡಿಶ್ ರೆಡಿ ಆಗ್ತಾ ಉಂಟು. ಏನು ವರ್ಷ ಅವರೇ, ಏನು ಸ್ಪೆಷಲ್ 2ನೇದ್ದು? ಸಿಂಪಲ್ ಆಗಿ ಒಂದು ಪಲ್ಯ ಮಾಡುವ ಅಂತ. ಸಿಂಪಲ್ ಆಗಿ ಒಂದು ನಾವು ಅಲಸಂಡೆ ಪಲ್ಯ ಮಾಡ್ತಿದ್ದೇವೆ. ಅಲಸಂಡೆ ಪಲ್ಯ. ಸೊ ಇದಕ್ಕೆ ಭಟ್ರ ಶೈಲಿಯಲ್ಲಿ ಅಲಸಂಡೆ ಪಲ್ಯ. ಹೌದಲ್ಲ ಮಾರಲ್ಲ, ಭಟ್ರ ಶೈಲಿ ಅಂತ ಹೇಳ್ತಿದ್ದೆ. ಸಾಸಿವೆ, ಉದ್ದಿನ ಬೇಳೆ, ಸಾಸಿವೆ ಹಾಕಿದ್ರು, ಗ್ರೀನ್ ಚಿಲ್ಲಿ, ಸಾಸಿವೆ ಬಿಳಿ ಅದು ಉದ್ದಿನ ಬೇಳೆ ಅಲ್ಲ, ಸಾಸಿವೆ ಹಾಕಿ. ಓಕೆ, ಇದು ಡ್ರೈ ಚಿಲ್ಲಿ, ತೊಳೆದಿಟ್ಟಂತಹ ಅಲಸಂಡೆಯನ್ನು ಹಾಕಿದ್ದೇವೆ ನಾವು. ವರ್ಷಕ್ಕ, ನಿಮ್ದು ಲವ್ ಸ್ಟೋರಿ ಅಲ್ಲ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನನ್ನದು ಅರೇಂಜ್ ಮ್ಯಾರೇಜ್. ಯಾರು ಹೇಳಿದ್ರಲ್ಲ ಲವ್ ಮ್ಯಾರೇಜ್ ಅಂತ ಹೇಳಿ? ಸುಳ್ಳ? ನಾನು ನನ್ನ ಗಂಡನ ನೋಡಿದ್ದು ಸಹ ಇಲ್ಲ ಮಾರೆ. ಹೌದಾ? ಪ್ರಶಾಂತ್ ಅಣ್ಣ ದುಬೈಲಿ ಇದ್ರು, ಇವರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಹೇಳಿ ಸ್ಟೋರಿ. ಇನ್ಫೋಸಿಸ್ ಇಂದ ಡೈರೆಕ್ಟ್ ಕಾಲ್ ಬಂದದ ಏನು? ಇಲ್ಲಪ್ಪ, ನನ್ನ ಪಪ್ಪ ಫಿಕ್ಸ್ ಮಾಡಿದ್ರು ಮದ್ವೆ, ಇದೇ ಹುಡುಗ ಬೇಕಂತ ಹೇಳಿದ್ರು, ಹಾಗೆ ಮತ್ತೆ ಮದ್ವೆ ಆದದ್ದು. ಪ್ರಶಾಂತ್ ಅಣ್ಣಂದು ಪ್ರಶಾಂತವಾದ ಗುಣವನ್ನು ನೋಡಿ ಅವರ ತಂದೆ ಅಪ್ಪನಿಗೆ ಲವ್ ಎಟ್ ಫಸ್ಟ್ ಸೈಟ್ ಆದದ್ದು. ಅವರ ಅಪ್ಪನಿಗೆ ಇವರ ಅಪ್ಪನಿಗೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಆದದ್ದು. ಸೊ ಆದ್ಮೇಲೆ ಇವರಿಗೆ ಲವ್ ಎಟ್ ಸೆಕೆಂಡ್ ಸೈಟ್ ಅಂತ. ನಾವು ಕಂಟಿನ್ಯೂ ಮಾಡುವ ಮ್ಯಾರೇಜ್ ಹೇಗೆ ಆಯ್ತು ಅಂತ ಹೇಳಿ. ಮ್ಯಾರೇಜ್ ಹೇಗೆ ಆಯ್ತು? ಎಲ್ಲಿ ನೋಡಿದ್ದೆ ನೀವು ಪ್ರಶಾಂತ್ ಅಣ್ಣನ್ನು ಫಸ್ಟಿಗೆ ಮೊದಲ ಬಾರಿಗೆ? ನಾನು ಎಲ್ಲಿ ನೋಡಿದ್ದು? ಎಂಗೇಜ್ಮೆಂಟ್ 2 ದಿನ. ಡೈರೆಕ್ಟ್ ಎಂಗೇಜ್ಮೆಂಟ್ ಅಲ್ಲಿ ನೋಡಿದ? ಎಂಗೇಜ್ಮೆಂಟ್ 2 ದಿನ ಮುಂಚೆ. ಓ ದೇವ, ಆಗ ಈ ಟೈಮಲ್ಲಿ ಇದೇನೇ ಇರ್ಲಿಲ್ವಾ? ಫೇಸ್ಬುಕ್ ಅಲ್ಲಿ ಇರ್ಲಿಲ್ವಾ?
ಫೇಸ್ಬುಕ್ ಎಲ್ಲ ಇತ್ತು, ಮಾತಾಡ್ತಿದ್ದೆವು. ಮೀಟ್ ಆದದ್ದು ಎಂಗೇಜ್ಮೆಂಟ್ ಗೆ ಅಂತ. ಯಾಕೆ ಡೈರೆಕ್ಟ್ ಆಗಿ ನೋಡಿದ್ದು ಎಂಗೇಜ್ಮೆಂಟ್ 2 ದಿನ ಹಿಂದೆ. ಅದು ಯಾಕೆಂದ್ರೆ ಪ್ರಶಾಂತ್ ಅಣ್ಣ ದುಬೈಲಿ ಇದ್ರು, ಇವರು ಬ್ಯಾಂಗ್ಳೂರಲ್ಲಿ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅದಕ್ಕೋಸ್ಕರ ಹೀಗೆ ಇದಾಯ್ತು. ಸ್ವಲ್ಪ ಹಾಗೆ ಆಯ್ತು. ಮತ್ತೆ ಪ್ರಶಾಂತ್ ಅಣ್ಣ ನೋಡಿದ್ರಲ್ಲ ಫಸ್ಟ್ ನೀವು, ಹಾಗೆ ನಿಮ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ಹೇಳಿ? ಎಕ್ಸ್ಪೀರಿಯನ್ಸ್ ಅಂತ ಅವರು ಫುಲ್ ಫಿದಾದ್ರೆ ಫಸ್ಟ್ ನೋಡಿದಾಗಲೇ? ಹಾ ಹೌದಾ? ಹೌದು, ಅಡ್ಡಿಲ್ಲ. ಪ್ರಶಾಂತ್ ಅಣ್ಣ ನೋಡಿದ ಪಾಯಿಂಟ್ ನಾಚಿಗೆ ಆಗ್ತದೆ, ಬ್ಲಶ್ ಆಗ್ತಿದ್ದೆ ಈಗ ನೋಡಿ. ಖುಷಿ ಆದ್ರೆ ಅಡ್ಡಿಲ್ಲ ಅಂತಾನೆ ಹೇಳುದು. ಹೌದಾ? ನನ್ನ ಎಂಗೇಜ್ಮೆಂಟ್ ಗೆ ಮೀಟ್ ಆಗ್ಲಿಕ್ಕೆ ಬರ್ತಾಳಲ್ಲ, ಆಗ 2 ದಿನದ ಮುಂಚೆ ಹೇಳಿದ್ರು, ನಾನು ನಿನ್ನ ಹತ್ರ ಒಂದು ಕೇಳ್ತೇನೆ, ಹೇಳ್ತೀಯ ಅಂತ. ಎಂತ? ಸೊ ನಿನ್ನ ಹೈಟ್ ಎಷ್ಟು ಅಂತ ಕೇಳಿದಾಗ ನನ್ನ ಹೈಟ್ 5.4 ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಬೇಜಾರು ಮಾಡಬೇಡ, ನಾನೊಂದು ವಿಷಯ ಹೇಳ್ತೇನೆ ನಿನಗೆ, ನನ್ನ ಹೈಟ್ 5.2 ಆಯ್ತಾ ಅಂತ ಹೇಳಿದ್ರು. ಅದಕ್ಕೆ ನಾನು ಹೌದಾ, ಸುಳ್ಳು ಹೇಳಬೇಡಿ ಅಂತ ಹೇಳಿದೆ. ಇಲ್ಲ ಸತ್ಯ, ನನ್ನ ಹೈಟು 5.2, ನಿನ್ನಕ್ಕಿಂತ 2 ಇಂಚು ಕಮ್ಮಿ ಇದ್ದೇನೆ ನಾನು, ನಿನಗೆ ಅಡ್ಡಿಲ್ಲಲ್ಲ ಅಂತ ಹೇಳಿದ್ರು. ನನಗೆ ಫುಲ್ ಟೆನ್ಷನ್, ನನ್ನದೊಂದು ಇದ್ರ ಪ್ರಕಾರ. ಯಾಕಂದ್ರೆ ನನಗೆ ಹಸ್ಬೆಂಡ್ ಆದ್ರೆ ನನ್ನಕ್ಕಿಂತ ಒಂದು ಸ್ವಲ್ಪ ಇಷ್ಟಿಗೆ ಉದ್ದ ಇರಬೇಕು ಅಂತ, ಗೊತ್ತಾಯ್ತಾ? ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಉದ್ದ ಇರ್ಬೇಕಲ್ಲ, ನನಗೆ ಉದ್ದ ಇರ್ಬೇಕಂತಿತ್ತು. ನನಗೆ ಒಂದು ಚೂರು 2-3 ಇಂಚ್ ಆದ್ರೆ ಉದ್ದ ಇರ್ಬೇಕಲ್ಲ. ಇದು 2-3 ಇಂಚು ಸಹ ಇಲ್ಲ. ಅಯ್ಯೋ ದೇವ್ರೆ, 2 ಇಂಚು ಗಿಡ್ಡ ಇದಾರಲ್ಲ, ನಾನು ಎಂತ ಮಾಡ್ಲಿ ಅಂತೇಳಿ ಫುಲ್ ಟೆನ್ಷನ್ ನನಗೆ. ಅವರು ಬರುವ ತನಕ ಹೇಳಲೇ ಇಲ್ಲ. ಮತ್ತೆ ಅವ್ರು ಬಂದು ಇಳಿದ್ರಲ್ಲ, ಫಸ್ಟ್ ನಾನು ನೋಡಿದ್ದು ಹೀಗೆ ನಿಂತು, ನನ್ನ ಹೈಟ್ ಕರೆಕ್ಟ್ ಉಂಟಾ ಇಲ್ಲ ಅಂತ. ಆಗ ಹೇಳಿದ್ರು, ನಾನು ಹಿಂಗೆ ಮಂಗ ಮಾಡಿದ್ದು ಅಂತ. ನೋಡಿ ಖುಷಿ ಆಯ್ತು ಅವರಿಗೆ. ಆಮೇಲೆ ಅಯ್ಯೋ ದೇವ್ರು, 2 ಇಂಚ್ ಆದ್ರೂ ದೊಡ್ಡ ಇದಾರಲ್ಲ, ಉದ್ದ ಇದಾರಲ್ಲ ನನಕ್ಕಿಂತ ಅಂತ ಆಯ್ತು. ಸೊ ಪ್ರಶಾಂತ್ ಅಣ್ಣ ಲಕ್ಕಿ, ಮತ್ತೆ ವರ್ಷಕ್ಕೆ ಸಹ ಲಕ್ಕಿ ಪ್ರಶಾಂತ್ ಅಣ್ಣ ಸಿಗ್ಲಿಕ್ಕೆ. ಏನ್ ಹೇಳ್ತೀರಾ? ಎಸ್ ಆರ್ ನೋ? ಎಸ್. ಸೊ ಗೈಸ್, ನಾವು 3ನೇ ಡಿಶ್ಗೆ ತೆರಳುತ್ತಿದ್ದೇವೆ. ಏನಂದ್ರೆ ಸ್ಪೆಷಲ್, ನಾನು ಇಷ್ಟವಾಗಿ ತಿನ್ಲಿಲ್ಲ. ಏನೋ ಒಂದು ಸುವರ್ಣ ಗಡ್ಡೆಯನ್ನು ಚಿಕ್ಕ ಚಿಕ್ಕ ಏನು ಕಟ್ ಮಾಡಿ ಇಟ್ಟಿದ್ದೇವೆ. ಸೊ ಏನಂತ ವರ್ಷ ಅವ್ರು ಏನಿದ್ದು ಸ್ಪೆಷಲ್? ನಾನೀಗ ಸುವರ್ಣ ಗಡ್ಡೆದ್ದು ಕೂಟ ಅಂತ ಹೇಳಿ ಮಾಡ್ತಿದ್ದೇನೆ. ಸುವರ್ಣ ಗೆಡ್ಡೆದ್ದು ಕೂಟ ಹಾಗೆಂದ್ರೆ? ನಮ್ಮ ಭಾಷೆಯಲ್ಲಿ ಅದು ಕೂಟ ಅಂತ ಹೇಳ್ತೇವೆ. ಇಟ್ಸ್ ಲೈಕ್ ಪಿಕ್ಕಲ್. ಓಕೆ. ತೆಂಗಿನ ಎಣ್ಣೆ ಫಸ್ಟ್ ತೆಂಗಿನ ಎಣ್ಣೆ ಹಾಕ್ಬೇಕು ಅದಕ್ಕೆ ಅಲ್ಲ? ಸ್ವಲ್ಪ ಜಾಸ್ತಿನ ಹಾಕ್ಬೇಕು ತೆಂಗಿನ ಸಾಕು. ಈಗ ಇದು ತೆಂಗಿನ ಎಣ್ಣೆ ಬಿಸಿ ಆದ ಮೇಲೆ ಸಣ್ಣ ಸಣ್ಣ ಕಟ್ ಮಾಡಿದ್ದು ಸುವರ್ಣ ಗಡ್ಡೆ, ಓಕೆ, ಇದನ್ನ ಹಾಕಿ ಫುಲ್ ಫ್ರೈ ಮಾಡಬೇಕು. ಕುರ್ಕುರಿ ಆಗುವ ಹಾಗೆ ಫ್ರೈ ಮಾಡಬೇಕು. ಕುರ್ಕುರೆ ಆಗುವ ತನಕ ನಾವು ಫ್ರೈ ಮಾಡಬೇಕು. ಇದನ್ನು ಹಾಕಿ ಸೂಪರ್ ಕ್ರಿಸ್ಪಿ ಮಾಡ್ಬೇಕು. ಇದನ್ನು ಕ್ರಿಸ್ಪಿ, ಕುರುಮು. ವರ್ಷ ಅವ್ರೆ, ಇದೆಂತ ಪೊಟೆಟೊ ಕಟ್ ಮಾಡೋದು ಸ್ಪೆಷಲ್ ಡಿಶ್? ಏನಂತ ವಿಶೇಷ ಎಂತ ಗೊತ್ತುಂಟ? ಆಗ ನಾವು ಇದ್ರದ್ದು ಪಲ್ಯ ಮಾಡಿದ್ದಲ್ಲ, ಅಳಸಂಡೆದ್ದು, ಅದಕ್ಕೆ ಮಾತಾಡ್ತಾ 2 ಸಲ ಉಪ್ಪು ಹಾಕಿದೆ. ಮದ್ವೆದ ಶೋರ್ ಹೇಳಿ ಮಾರೆ 2 ಸಲ ಉಪ್ಪು ಹಾಕಿದ್ರೆ ಅವರು, ಉಪ್ಪು ಜಾಸ್ತಿ ಆಯ್ತು. ಸೊ ಎಂತ ಮಾಡೋದು, ಅದಕ್ಕೆ ಈಗ ಪೊಟೆಟೊ ಹಾಕಿದ್ರೆ ಉಪ್ಪು ಅದು ಬ್ಯಾಲೆನ್ಸ್ ಮಾಡ್ತದೆ. ಅದೊಂದು ಸೀಕ್ರೆಟ್ ಗೈಸ್, ಪೊಟೆಟೊ ನಾವು ಉಪ್ಪನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿದ್ದೇವೆ. ಹಾಗೆಲ್ಲ ಸೀಕ್ರೆಟ್ ಎಲ್ಲ ಉಂಟಲ್ಲ. ಇದು ನನ್ನ ಅತ್ತೆ ಹೇಳಿದ್ದು ನಂಗೆ. ಏನ್ ವರ್ಷ ಅವರೇ, ನಾವು ಬಿಲ್ಡಪ್ ಎಲ್ಲ ಕೊಟ್ಟು ನಿಮ್ಗೆ. ಅಯ್ಯೋ, ಕೆಲವು ಸಲ ಎಂತ ಆಗ್ತದೆ ಗೊತ್ತಾ? ಕೆಲವು ಸಲ ಹೇಗೆ ಗೊತ್ತಾ, ಎಷ್ಟೇ ದೊಡ್ಡ ಕುಕ್ ಇರ್ಲಿ, ಎಂತದೇ ಮಾಡ್ಲಿ, ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗ್ತದೆ. ಪ್ರಾಬ್ಲಮ್ ಆದಾಗ ಅದನ್ನ ಹೇಗೆ ಸರಿ ಮಾಡುದಂತ ಗೊತ್ತಿರ್ಬೇಕಂತ. ಅದು ಒಂದು ಶೆಫಿನ ಟ್ಯಾಲೆಂಟ್ ಅಂತ ವರ್ಷ ಅವರು ಹೇಳ್ತಾರೆ. ಈಗ ನಮ್ದು ಇದ್ರ ಡಿಶ್ ಹೆಸರು ಪೊಟೆಟೊ ಅಲಸಂಡೆ ಪಲ್ಯ. ಡಿಶ್ ಹೆಸರು ಚೇಂಜ್ ಮಾಡಿದ್ದೇವೆ ನಾವು. ಇಲ್ಲಿ ಉರಿ ಅಂತ ಕುರ್ಕುರೆ ಆಗ್ತಾ ಉಂಟು ನಮ್ದು ಸುವರ್ಣ ಗಡ್ಡೆದ್ದು. ಅಂತ ಎಲ್ಲ ಸ್ಪೆಷಲ್ ಇದು. ನಮ್ದು ಕುರ್ಕುರು ಆದ ಸುವರ್ಣ ಗಡ್ಡೆ ರೆಡಿ ಆಗಿದೆ. ಸೊ ಇಷ್ಟೆಲ್ಲ ಇದಕ್ಕೆಲ್ಲ ಏನು ಬೇರೆ ಆಡ್ ಮಾಡ್ಲಿಕ್ಕೆ, ಮಸಾಲ ಮಾಡ್ಲಿಕ್ಕಿದೆ. ಈಗ ಇದನ್ನು ತೆಗೆದಿಡ್ಬೇಕು ಅಂದ್ರೆ ಸಪರೇಟ್. ನಾನೊಂದು ಟೇಸ್ಟ್ ಮಾಡಿ, ಅದು ನಮ್ದು ಕ್ರಿಸ್ಪಿ ಆಗಿದೆ, ಅಷ್ಟು ಫ್ರೈ ಆಗಿದೆ ಅದು. ಇದು ಅದಕ್ಕೆ ಮಸಾಲ ಮಾಡ್ತಿದ್ದೇವೆ. ಸ್ವಲ್ಪ ಇದು ಹಾಕ್ತೇನೆ ಅಂತ, ತೆಂಗಿನಕಾಯಿ ಸ್ವಲ್ಪ ಹುರಿತೇನೆ. ತೆಂಗಿನಕಾಯಿ ಹುರಿಬೇಕು ಅದು. ನೋಡಿ, ಯಾರಿದು ಇವತ್ತು 10th ಆನಿವರ್ಸರಿ ಆಯ್ತಾ, ವೆಡ್ಡಿಂಗ್ ಆನಿವರ್ಸರಿ. ಕೆಲಸ ದೊಡ್ಡ ಕೆಲಸ ಮಾತ್ರ. ಕೆಲಸ ಮಾಡುದು, ಪಾತ್ರೆ ಎಲ್ಲ ತೊಳಿಲಿಕ್ಕೆ ಇವರು ಬರ್ತಿದ್ದಾರೆ ಲಾಸ್ಟಿಗೆ. ದೇಶನ ಏನಾಗ್ತಿದ್ದಾರೆ? ಹಿಂಗ ಆಗ್ತಿದ್ದಾರೆ ಅಂದ್ರೆ ಹುಡಿ ಹಿಂಗಲ್ಲ. ನಾನು ನಾರ್ಮಲಿ ಖಾಲಿ ಕಲ್ಲು ಹಿಂಗ್ ಇರ್ತದಲ್ಲ, ಎಂತ ಹೇಳ್ತಾರೆ ಅದ್ರದ್ದು, ಗಟ್ಟಿ ಹಿಂಗನ್ನ ಹಾಕುದು. ಈಗ ಇವರ ಹತ್ರ ಇಲ್ಲಿ ಪೊಡಿ ಉಂಟು, ಹಾಗೆ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ.
ಇದನ್ನೀಗ ಹುರಿಯುವ ಸಮಯ, ಅಲ್ಲ ಸಾರಿ ಎಂತ, ಮಿಕ್ಸಿಯಲ್ಲಿ ಹಾಕುವ ಸಮಯ. ಇದಕ್ಕೆ ಹಾಕ್ಬೇಕು ಮೆಣಸು. ನಾವು 5 ಜನಕ್ಕೆ ಇಷ್ಟೇ ಮಾಡಿದ್ದೇವೆ, ಯಾಕಂದ್ರೆ ಅದು ಉಪ್ಪಿನಕಾಯಿ ತರ ಅಲ್ಲ. ಏನು ವರ್ಷ ಅವ್ರು ಹೇಳಿ. ಎಸ್, ಉಪ್ಪಿನಕಾಯಿ ತರ ಅದಕ್ಕೆ. ಇಲ್ಲಿ ನಮ್ದು ಪಲ್ಯ ತರ ತಿನ್ನುದಲ್ಲ ಅದು ಅಷ್ಟು. ಇದು Just ನೋಡಿ, ಒಂದು ಇದು ಹಾಕಿದ್ದೇನೆ. ಹುಳಿ ಹಾಕ್ತಿದ್ದಾರೆ ಅಲ್ಲಿ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಉಪ್ಪು ರುಚಿಗೆ ಹಾಕುವಾಗ ತಕ್ಕಷ್ಟು ಜಾಗ್ರತೆ ಆಗ್ಬೇಕು ಈಗ. ಹಾ. ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಆಗ್ಬೇಕು, ಯಾಕಂದ್ರೆ ನಮ್ದು ಒಂದು ಅಲಸಂಡೆ ಪಲ್ಯ ಹೋಗಿ ಅಲಸಂಡೆ ಬಟಾಟೆ ಪಲ್ಯ ಆಗಿದೆ ಅಲ್ಲಿ. ಹಾ. ಉಪ್ಪನ್ನು ಬ್ಯಾಲೆನ್ಸ್ ಮಾಡಿ ಇದರದ್ದೆಲ್ಲಾದ್ರೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮತ್ತೆ ಆಪ್ಷನ್ ಇಲ್ಲ. ಎಂತ ಸಹ. ಅದಕ್ಕೆ ಆಪ್ಷನ್ ಇದ್ದಕ್ಕೆ ಆಪ್ಷನ್ ಇಲ್ಲ. ಊಟ ರೆಡಿ ಆಗ್ತಾ ಉಂಟು, ಮಸಾಲ ರೆಡಿ ಆಗಿದೆ. ಯಾವಾಗ ಮಿಕ್ಸ್ ಮಾಡೋದಂದ್ರೆ ಊಟ ಮಾಡುವಾಗ ಊಟ ಹಾಕುವಾಗ ಅಲ್ಲ, ಇದನ್ನು ಸಪರೇಟ್ ಆಗಿ ಕೊಡುದಾ ಅಲ್ಲ, ಆ ಟೈಮಲ್ಲಿ ಮಿಕ್ಸ್ ಮಾಡೋದು. ಆ time ಅಲ್ಲಿ ಮಿಕ್ಸ್ ಮಾಡಿ ರಪ್ಪ ತಿನ್ಬೇಕು ನಾವು. ಇಲ್ಲದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ರಿಸ್ಪಿನೆಸ್ ನಮ್ಗೆ ಸಿಗುದಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆನೆ ಆಡ್ ಮಾಡಿ ರಪ್ಪ ತಿನ್ನುದು. ಈಗ ಟೇಸ್ಟ್ ಮಾಡಿದ್ರಲ್ಲ, ಹೇಗಿತ್ತು? ನಾನು ಟೇಸ್ಟ್ ಮಾಡಿದೆ ಗೈಸ್, ಮಾತ್ರ ಇದು ಎಂತ ಸ್ಪೈಸಿ ಉಂಟಾಯ್ತಾ, ಅದು ಮೆಣಸು ಜಾಸ್ತಿ ಹಾಕಿದ್ದಾರೆ, ಮಾತ್ರ ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಅದು ಆಗಲೇ ತಿನ್ಬೇಕು, ಆ ಕ್ರಿಸ್ಪಿನೆಸ್ ಹೋಗುತ್ತೆ ಈಗ ಮಿಕ್ಸ್ ಮಾಡಿ ಇಟ್ರೆ. ಓಕೆ, ಸೊ ನೆಕ್ಸ್ಟ್ ಡಿಶ್ಗೆ ಹೋಗ್ತಿದ್ದೇವೆ. ಏನ್ ಮಾಡ್ತಿದ್ದಾರೆ ವರ್ಷ ಅವರೇ? ನಾನೀಗ ಫ್ರೈ ಮಾಡ್ತಿದ್ದೇನೆ, ತವಾ ಫ್ರೈ. ಎಂತ ತವಾ ಫ್ರೈ? ಫಿಶ್ ಫ್ರೈಯಾ? ತವಾ ಫ್ರೈ ಅಲ್ಲ, ಎಂತ ತವಾ? ವೆಜಿಟೇಬಲ್ ತವಾ ಫ್ರೈ. ವೆಜಿಟೇಬಲ್ ತವಾ ಫ್ರೈ. 2-3 ವೆಜಿಟೇಬಲ್ ತಗೊಂಡಿದ್ದೇನೆ, ಅದು ವೆಜಿಟೇಬಲ್ ಇದು ತವಾ ಫ್ರೈ ಮಾಡು. ನಂಗೆ ಖುಷಿ ಆಯ್ತು ನೀವು ಫಿಶ್ ತವಾ ಫ್ರೈ ಮಾಡ್ತಿದ್ದೀರಿ ಅಂತ ಹೇಳಿ. ಇದು ಫಿಶ್ ತವಾ ಫ್ರೈ ಅಂತ ಹೇಳಿ ಇಮ್ಯಾಜಿನ್ ಮಾಡಿದ್ದೀನಿ. ಓ ಹಾಗೆ. ಈಗ ಇದಕ್ಕೆ ನಾನು ಸ್ವಲ್ಪ ಇದು ಹಾಕಿದೆ, ಎಂತ ಹಿಂಗು ಹಾಕಿದೆ. ಅದಕ್ಕೆ ಅವರು ನೀರಿಗೆ ಹಿಂಗ್ ಹಾಕಿದ್ರು, ಅದ್ರ ಮೇಲೆ ಮೆಣಸಿನ ಹುಡಿ ಹಾಕಿದ್ರು, ಮೆಣಸಿನ ಹುಡಿ ಹಾಕಿದೆ, ಹಳದಿ ಪೌಡರ್ ಹಾಕಿದೆ ಸ್ವಲ್ಪ, ಹಳದಿ ಪೌಡರ್. ಓಕೆ, ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುದು. ಓಕೆ, ಬೇಕಾದಷ್ಟು ನೀರು ಹಾಕಿ. ಉಪ್ಪು ಹಾಕಿದ್ನಾ? ಇಲ್ಲಲ್ಲ. ಈಗ ತಿಕ್ಕ ಮಸಾಲ ಆಯ್ತು. ಓ ಇದು ಫಿಶ್ ಮಸಾಲ, ಫಿಶ್ಗೆ ಹೀಗೆ ಅಪ್ಲೈ ಮಾಡುದು. ಕರೆಕ್ಟ್. ಓ ಅದೇ ಹೇಳಿದ್. ಈಗ ಅಪ್ಲೈ ಮಾಡುದು. ಓಕೆ, ಇದು ಬಾಳೆಕಾಯಿ. ಇದು ಬಾಳೆಕಾಯಿ ಆಯ್ತಾ? ಮತ್ತೆ ಮೂಲಂಗಿ ಉಂಟು. ಓ ಎಲ್ಲ ಬಾಳೆಕಾಯಿ ಮೂಲಂಗಿ ಸೇಮ್ ಕಾಣ್ತಾ ಉಂಟು ಅದ್ರಲ್ಲಿ. ಮೂಲಂಗಿ, ಅಲ್ಲ, ಪೊಟ್ಯಾಟೊ ಬೇಕಾದ್ರೆ ಹಾಕ್ಬೋದು, ಬಟ್ ಇಟ್ಸ್ ಓಕೆ, ಇಷ್ಟು ಉಂಟಲ್ಲ ಸಾಕು. ಗಾಯ್ಸ್ ನೋಟ್ ದ ಪಾಯಿಂಟ್, ಇವ್ರು ಫಿಶ್ ಎಲ್ಲ ತಿನ್ನೋದಿಲ್ಲ, ಫಿಶ್ ತಿನ್ನೋದಿಲ್ಲ, ಚಿಕನ್ ತಿನ್ನೋದು, ಏನು ತಿನ್ನೋದಿಲ್ಲ. ಓಕೆ, ನೀವು ಹಾಗೆ ನೋಡ್ಬೇಡಿ, ಹಾಗೆ ನೋಡಿದ್ರೆ ತಿಂತಾರಂತ ಆಗ್ತದೆ ಮಾರೆ. ತಿನ್ನುವುದಿಲ್ಲ ಇವರು. ವರ್ಷ ನಾಯಕ ಇವರು ಅದಕ್ಕೆ. ಸೊ ಈಗ ಬೆಂಡೆಕಾಯಿ ಅಪ್ಲೈ ಮಾಡ್ತಿದ್ದಾರೆ. ಸೊ ಎಲ್ಲ ವೆಜಿಟೇಬಲ್ದು ಫ್ರೈ ನಮ್ಮದು. ಓಕೆ, ವರ್ಷ ಅವ್ರು ಏನು ಮಾಡ್ತಿದ್ದೀರಾ? ಈಗ ಕಡಲೆಬೇಳೆ ಪಾಯಸ. ನಮ್ದು ನಮ್ದಲ್ಲ, ಅಣ್ಣನ ವೆಡ್ಡಿಂಗ್ ಆನಿವರ್ಸರಿ ಅಲ್ಲೇ, ಆನಿವರ್ಸರಿ ಆಗಿ ಒಂದು ಸ್ವೀಟ್ ಇಲ್ಲದೆ ಹೇಗೆ ನಮಗೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಕಡಲೆಬೇಳೆ ಪಾಯಸ ಮಾಡ್ತಿದ್ದೇವೆ. ಅದಕ್ಕೆ ಏನೆಲ್ಲ ಹಾಕ್ತಿದ್ದೀರಾ? ಈಗ ನಾನು ಕಡಲೆಬೇಳೆ ಅದು ಇದು ಮಾಡಿ ಇಟ್ಟಿದೆ. ಕಡಲೆಬೇಳೆ ಆಯ್ತು, ಮತ್ತೆ ಲವಂಗ, ಇದು ಎಂತ ಏಲಕ್ಕಿ ಹಾಕಿದ್ದು. ಏಲಕ್ಕಿ. ಈಗ ಸ್ವಲ್ಪ ಬೆಲ್ಲ ಹಾಕುವ. ಬೆಲ್ಲ ಹಾಕ್ತಿದ್ದಾರೆ. ಇಲ್ಲಿ ಪ್ಯಾನಲ್ಲಿ ನಾವು ಇದು ಮಾಡಿದ್ವಿ, ಮಿಕ್ಸ್ ಮಾಡಿದ ಮಸಾಲದಲ್ಲಿ ಮಿಕ್ಸ್ ಮಾಡಿದಂತಹ ವೆಜಿಟೇಬಲ್ ಅನ್ನು ಈ ಪ್ಯಾನಲ್ಲಿ ನಾವು ಫ್ರೈ ಮಾಡ್ಲಿಕ್ಕಿದ್ದೇವೆ. ಸೊ ಈ ಕಡೆ ಪಾಯಸಕ್ಕೋಸ್ಕರ ಇದು ಕ್ಯಾಶ್ಯೂ ಮತ್ತೆ ಈಗ ದ್ರಾಕ್ಷೆಲ್ಲ ಹಾಕಿ ಪಾಯಸ ರೆಡಿ ಆಗ್ತಿದೆ. ಒಂದೊಂದು ಇದೆಲ್ಲ ಮುರ್ಕಿಸಿ. ಸೊ ಆ ಫಿಶ್ ಫ್ರೈ ಬದಲು ನಾವು ವೆಜಿಟೇಬಲ್ ಫ್ರೈ ಮಾಡ್ತಿದ್ದೇವೆ. ಅದು ಸೇಮ್ ಇದರಲ್ಲಿ ರವ ಫ್ರೈ ಮಾಡಿದ ಹಾಗೆ, ಫಿಶ್ ರವ ಫ್ರೈ ಮಾಡ್ತೇವಲ್ಲ, ಸೊ ಸೇಮ್ ವೆಜಿಟೇಬಲ್ ತವಾ ಫ್ರೈ ಅಲ್ಲ, ಎಂತ ರವ ಫ್ರೈ, ಸಾರಿ. ನಾವು ನೋಡಿ ಫುಲ್ ಆಯಿಲ್ ಫ್ರೈ ಮಾಡ್ತಾ ಇಲ್ಲ, ಆಯಿಲಲ್ಲಿ ಫುಲ್ ಬಿಡ್ತಾ ಇಲ್ಲ, ಮೇಲಿಂದನೇ ನಾವು ಫ್ರೈ ಮಾಡ್ತಿದ್ದೇವೆ. ಯಾಕೆಂದರೆ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇವರು. ಸೊ ಅದಕ್ಕೋಸ್ಕರ ಮೇಲಿನ ತವಾ ಸ್ವಲ್ಪ ಅಪ್ಲೈ ಮಾಡಿ, ಎಣ್ಣೆ ಸ್ವಲ್ಪ ಅಪ್ಲೈ ಮಾಡಿ ಅದ್ರ ಮೇಲೆ ವೆಜಿಟೇಬಲ್ ಹಾಕ್ತಿದ್ದೇವೆ. ಎಷ್ಟನ್ನ ಇದು ತೆಂಗಿನಕಾಯಿ ಹಾಲು ತಂದಿದ್ದು, ಅದನ್ನ ಹಾಕ್ತಾ ಇದ್ದೇನೆ. ಸೊ ಗೈಸ್, ಫೈನಲಿ ನಮ್ಮದು ಮಿನಿ ತಾಲಿ, ವೆಜಿಟೇರಿಯನ್ ಮಿನಿ ತಾಲಿ ರೆಡಿ ಮಾಡಿದ್ದಾರೆ, ಹೋಮ್ ಮೇಡ್. ಸೊ ನೋಡುವಾಗಲೇ ಆಸಕ್ತ ಉಂಟು. ಸೊ ಏನೆಲ್ಲ ವರ್ಷ ಅವರಿದೆ ಹೇಳಿ. ವರ್ಷ ಅವರು ಮಾಡಿದ ಸ್ಪೆಷಲ್ ಥ್ಯಾಂಕ್ಸ್ ಟು ವರ್ಷ ಅವರಿಗೆ. ಸೊ ಇದೆಲ್ಲ ಮಾಡಿದ್ದಕ್ಕೆ ಹೇಳಿ ವರ್ಷ ಅವರು ಏನೆಲ್ಲ ಇದೆ. ಸುವರ್ಣಗಡ್ಡೆದು ಕೂಟ, ಮತ್ತೆ ಲಾಂಗ್ ಬೀನ್ಸ್ ಮತ್ತೆ ಪೊಟ್ಯಾಟೊದ್ದು ಉಪ್ಕರಿ ಪಲ್ಯ, ಆಮೇಲೆ ಇಲ್ಲಿ ಬಾಳೆಕಾಯಿ ಮತ್ತೆ ಮೂಲಂಗಿ, ಏನಂತ ಬೆಂಡೆಕಾಯಿ,
ಮತ್ತೆ ಇನ್ನೊಂದು ಭಗೀಳ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ, ನಂಗೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಅದ್ರದ್ದು ರವಾ ಫ್ರೈ, ಮತ್ತೆ ಅನ್ನ, ಸಾಂಬಾರ, ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಓಕೆ, ಸೊ ಫೈನಲ್ ಎಲ್ಲ ರೆಡಿ ಆಗಿದೆ. ಈಗ ನಮ್ಮ ಕಪಲ್ಸ್ಗೆ ಇಷ್ಟ ಆಗ್ತದಾ ಇಲ್ಲ ಅಂತ ನೋಡುವ. ಎಸ್, ಸರಿ ಹೋಗೋಣ. ಅವ್ರು ನಾನ್ ವೆಜ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನಾವು ವೆಜ್ ಮಾಡಿದ್ದೇವೆ. ವೆಜ್ ಮಾಡಿದ್ದೇವೆ. ವೆಜ್ ಅನ್ನೇ ನಾನ್ ವೆಜ್ ಅಂತ ಹೇಳಿ ತಿಂತಾರೆ ಅವರೀಗ. ನಾವು ಅಂದ್ಕೊಳ್ತೇವೆ. ಅಣ್ಣಂದು ಎಕ್ಸ್ಪ್ರೆಷನ್ ಹೇಗಿರ್ತದೆ ಅಂತ ನೋಡುವ. ವರ್ಷ ಅವರು ಫೈನಲ್ ಕೊಡ್ತಿದ್ದಾರೆ. ವೆಡ್ಡಿಂಗ್ ಆನಿವರ್ಸರಿ ಚಿಕನ್ ಎಲ್ಲಿ ಉಂಟು? ಚಿಕನ್ ಇಲ್ಲದ ಎಂತ ದೇಶಣ್ಣನ ಮುಖ ಚಪ್ಪೆ ಇದೆ. ವೆಜ್ ಇದೆಲ್ಲ ಪ್ರಾನ್ಸ್ ಉಂಟು, ಪ್ರಾನ್ಸ್ ಉಂಟು. ದೇಶಣ್ಣನ ಮುಖ ನೋಡಿ, ಅವರು ಫುಲ್ ಚಿಕನ್ ಫಿಶ್ ಫ್ರೈ ಎಲ್ಲ ಬರ್ತದೆ ಅಂತ ಅನ್ಕೊಂಡಿದ್ದಾರೆ. full ಚಪ್ಪೆ ಆಗಿದೆ. ಇದು ನೋಡಿ. ನನ್ನ ಮೈದುನ ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಮಾಡಿ ಕೊಟ್ಟ ಮೀಲ್ ಇದು. ಇವಾಗ ಮೈದುನೆಂತ ಮಾಡ್ಲಿಲ್ಲ, ಕ್ಯಾಮರಾ ಇರ್ತದ ಅವಾಗ. ಪಾತ್ರೆ ತೊಳೆದಿದ್ದಾರೆ. ನಾನು ಪಾತ್ರೆ ತೊಳಿಲಿಲ್ಲ ನಾನು. ಅವಂತ ಮಾಡ್ಲಿಲ್ಲ. ನನಗೆ ಅವರು ವರ್ಷ ಅವರಿಗೆ ಫುಲ್ Support ಕ್ರೆಡಿಟ್. ಆಗಿದ್ರು ಅವರು. ವರ್ಷ ಅವರು ಎಂತೆಲ್ಲ ಮಾಡಿದ್ದಾರೆ ಅಂದ್ರೆ ನೋಡಿ, ರೈಸ್, ಸಾಂಬಾರ್, ಮತ್ತೆ ಬನಾನಾ ಪೋಡಿ ಫ್ರೈ, ಮತ್ತೆ ಬೆಂಡೆಕಾಯಿ ಸುಕ್ಕ, ಮತ್ತೆ ಕಡಲೆಬೇಳೆ ಪಾಯಸ, ಮತ್ತೆ ಇದು ಎಂತ ಕೂಟು ಕೂಟ ಎಂತ ಕೂಟು ಎಂತಾದ್ರು ಉಪ್ಪಿನ ಪಿಕ್ಕಲ್. ಸುವರ್ಣ ಗೆಡ್ಡೆದು ಪಿಕ್ಕಲ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವು ತಿನ್ಲಿಕ್ಕಿದ್ದೆ. ಅದ್ರ ಮುಖ ಒಂದು ಚಪ್ಪೆ ಕಾಣ್ತದೆ. ಚಪ್ಪೆ ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತ ಬೇಜಾರಾಗಿ ಇಮೋಷನಲ್ ಆಗಿದೆ ನಾನು. ಟಯರ್ಡ್ ಆಗಿದ್ದಾರೆ. ಟಯರ್ಡ್ ಕೂಡ ಆಗಿದೆ, ಯಾಕೆ ತುಂಬಾ ಬೇಗ ಊಟ ಮಾಡ್ತಿದ್ದೇವೆ ನಾವು. ಸೊ ನಾವು ತುಂಬಾ ಆಲ್ರೆಡಿ ಈಗ ಬ್ರೇಕ್ಫಾಸ್ಟ್ ಆಗಿ ಈಗ ಮ್ಯಾಂಗೋ ತಿನ್ಲಿಕ್ಕಿದ್ದೇವೆ. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ವರ್ಷಕ್ಕ. ವರ್ಷ ಅವರಿಗೆ Thank you so much. ಅನಂತ ಧನ್ಯವಾದಗಳು. ಅನಂತ ಕೋಟಿ. ಹೃದಯಪೂರ್ವ ಬಾಟಮ್ ಆಫ್ ಹಾರ್ಟ್ ಬೂತ್ ಗಾಯತ್ರಿ ಅಂಡ್ ದಿವೇಶ್ ಫ್ರಮ್ ವೆರಿ ಗುಡ್ ನೈಸ್ ಅಂಡ್ ಟೇಕ್ ದಿಸ್ ಕೇರ್. ಸಿಂಪಲ್ ಗೈಸ್, ಯಾರು ಇಷ್ಟ ಆದ್ರೆ like ಮಾಡಿ. I want mango. So I will start ನನ್ನ ಫೇವರೇಟ್ ಇದು ಬನಾನಾ ಫ್ರೈ. ನಾನು ಅದರಿಂದ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ನಮಗೆ ತಮ್ಮನ ಮಾಡ್ತಿದ್ದಾರೆ 10ನೇ ವರ್ಷದ ವಾರ್ಷಿಕೋತ್ಸವ. ವೆಜಿಟೇರಿಯನ್ ತಾಲಿ ಬೆಡಿ ಮದ್ದು ಪ್ರದರ್ಶನ ಉಂಟು ನನ್ನ ಬಿಡಿ ಮದ್ದಲ್ಲ. ತಮ್ಮಲ್ಲಿ ಆಗಿರ್ತೇವೆ ರೋಲ್ ಫುಲ್ ದೇಶ ಬೆಡಿ ಪ್ರದರ್ಶನ. ಸೊ ನಾವು ಈ ಟೈಮ್ ಅಲ್ಲಿ ಊರಲ್ಲಿ ನಮ್ದು ಮದುವೆ ಲಾಸ್ಟ್ 2016 ಅಲ್ಲಿ ನಮ್ದು ಮದುವೆ ದಿವಸ ಇದೇ ಟೈಮ್ ಗೋಧಳಿ ಲಗ್ನದಲ್ಲಿ ನಮ್ಮ ಮದುವೆ ಆದದ್ದು. ದೇಶಣ್ಣ ಹೇಳಿ, 10 ವರ್ಷ ಆಯ್ತಲ್ಲ, ಹೇಗೆ ಉಂಟು ಲೈಫ್? ಹೇಳಿ ನಾನು ಹೇಳ್ಬೇಕಾ? ಹೇಳಿ. ಸೂಪರ್ ಆಗಿದೆ. ಹೌದಾ ದೇಶಣ್ಣ? ಆದ್ರೆ ಎಂತ ಸೌಂಡೇ ಇಲ್ಲ. 10 ವರ್ಷ ಆಯ್ತಲ್ಲ, ಹ್ಯಾಪಿಯ? ನಮ್ಮ 10 ವರ್ಷದ ಮ್ಯಾರಿಡ್ ಲೈಫ್ ನ ಸಕ್ಸಸ್ ಹೇಗೆ ಅಂತ ನಾನು ಹೇಳ್ತೇನೆ, ಅದು ನೀವು ಕೇಳಲೇಬೇಕು. ರಿದ್ದು ಅನ್ನ ನೋಡಿ, ರಿದ್ದು. ನಮ್ಮ ಸಕ್ಸಸ್ ಏನಂದ್ರೆ ನೋಡಿ, ಏನು ಮೌನ ಮೌನ ವ್ರತ. ಮೌನಂ ಸಮ್ಮತಿ ಲಕ್ಷಣ. ಹೋಗ ನೀವ್ ಹೇಳುದು ಸಕ್ಸಸ್. ಹಸ್ಬೆಂಡ್ ಮೌನವಾಗಿದ್ರೆ ಫುಲ್ ಮ್ಯಾರಿಡ್ ಲೈಫ್ ಸಕ್ಸಸ್. ಅದ್ ನಾನು 100% ಅಗ್ರಿ ಮಾಡ್ತೇನೆ. ಯಾಕಂದ್ರೆ ನಾನು ಎಷ್ಟೇ ಅವರ ಹತ್ರ ಆರ್ಗ್ಯೂ ಮಾಡ್ಲಿ, ಜಗಳ ಮಾಡ್ಲಿ, ಅವರದೊಂದು ಕ್ಯಾರೆಕ್ಟರ್ ಅಂತ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕಾಮ್ ಆಗಿ ಸೈಲೆಂಟ್ ಆಗಿರ್ತಾರೆ. ಹಾಗಾಗಿ ನಮ್ದು ರಿಲೇಷನ್ ಇಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಕಾರಣ. ಸೊ ಥ್ಯಾಂಕ್ ಯು. ಸೊ ಇವತ್ತು ನಂಗೆ ಸ್ಪೆಷಲ್ ಫೀಲ್ ಆಗ್ತದೆ, ಯಾಕಂದ್ರೆ ಅವಳು ಒಪ್ಪಿದ್ಲು, ಅದು ನಂಗೆ ಸ್ಪೆಷಲ್. ಥ್ಯಾಂಕ್ ಯು ನನ್ನನ್ನು ಸಹಿಸಿಕೊಂಡಕ್ಕೆ ಇಷ್ಟು 10 ವರ್ಷ ಆಯ್ತು. ಇದು ಕ್ಯಾಮರಾದಲ್ಲಿ ಹೇಳುದು, ಕ್ಯಾಮರಾ ಆಫ್ ಆದ್ರೆ ಹೇಗೆ ಹೇಳ್ತೀಯಾ ಇಲ್ವಾ? ನೋ ಪ್ರಾಬ್ಲಮ್. ಅವ್ರಿಗೆ ಹೇಳ್ತಾ ಇರ್ತೇನೆ ನಾನು ಅಲ್ಲ ಇವಾಗ. ಏನೇ ಆಗ್ಲಿ, ಕಾಮಿಡಿ ಕಾಮಿಡಿ ಎಲ್ಲ ಸೈಡ್ ಅಲ್ಲಿ, ಬಟ್ ಸ್ಟಿಲ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವೈಫ್. ಯಾವುದೇ ಕಷ್ಟ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸೊ ಯಾವುದೇ ಕಷ್ಟದ ಯಾವುದೇ ಸಮಯದಲ್ಲೂ ನನ್ನೊಟ್ಟಿಗೆ ಅಫ್ಕೋರ್ಸ್ ಎಲ್ಲರೂ ಹಸ್ಬೆಂಡ್ ವೈಫ್ ಇರ್ತಾರೆ. ಸೊ ಮೈ ವೈಫ್ ಟು ಯಾವತ್ತು ನನ್ನೊಂದಿಗಿದ್ದು. ಈಗ ಹೇಳ್ತಾ ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಬರ್ಲಿಕ್ಕೊಂದು ಬಾಕಿ ಉಂಟು ಅವ್ರಿಗೆ. ಈಗ ಒಂದು ಪಿಕ್ಚರ್ ಇಟ್ಟು ನಾವೆಲ್ಲ ಕೂಗ್ತೇವೆ ಇಲ್ಲಿ. So ಇಲ್ಲಿ ನಮ್ಗೆ ನೋಡಿ, ಇಷ್ಟು ಒಳ್ಳೆ ಫುಡ್ ಎಲ್ಲ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಮಸಾಲೆ ದೋಸೆ ಮಾಡಿದ್ರು ವರ್ಷ ಅವರು, ತುಂಬಾ ಇಷ್ಟ ಆಯ್ತು. ಅದು ನಾವು ಸರ್ಪ್ರೈಸ್ ಟು ಕಮ್ ಅಲ್ಲ. ಹಾಗೆ ಈಗ ಇದೆಲ್ಲ ತಾಲಿ ಟೈಪ್ ಮಾಡಿ ಕೊಟ್ಟಿದ್ದಾರೆ. ವೆಜ್ ಆದ್ರೂ ಒಂದು ವೆರೈಟಿ, ಅದು ವಿವಿಧದಲ್ಲಿ ಸೊ ಹಾಗೆ ನಾವು ಎಂಜಾಯ್ ಮಾಡಿದ್ದೇವೆ. ಹೀಗೆ ಸಿಂಪಲ್ ಆಗಿ 10th ಇಯರ್ ಆಕ್ಚುಲಿ ತುಂಬಾ ಗ್ರ್ಯಾಂಡ್ ಮಾಡ್ಬೇಕಿತ್ತು, ಬಟ್ ಸ್ಟಿಲ್ ಅಂತರಗಳಿಂದ ನಮಗೆ ಮಾಡ್ಲಿಕ್ಕೆ ಮುಂದೂಡಲಾಗಿದೆ ನಮ್ದು ಆನಿವರ್ಸರಿ. ಸೊ ಥ್ಯಾಂಕ್ ಯು ಸೋ ಮಚ್ ವರ್ಷ ಅವರೇ. ಅಂಡ್ ನೀನು ಕ್ಯಾಮರಾ ಹಿಡಿದು ಎಲ್ಲ ಸಬ್ಸ್ಕ್ರೈಬರ್ ನಮ್ಮ ಅಣ್ಣನಿಗೆ ವಿಶ್ ಮಾಡಿ. ಹಾಗೆ ಲೈಕ್ ಆದ್ರೆ ನೆಕ್ಸ್ಟ್ ಆನಿವರ್ಸರಿಗೆ ಬರ್ಲಿಕ್ಕೆ ಸಾಕು.
ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ಆನಿವರ್ಸರಿ 10th ಆನಿವರ್ಸರಿ. ನಮ್ಮ ಒಟ್ಟಿಗೆ ಬಂದರೆ ವರ್ಷಕ್ಕ ಪ್ರಶಾಂತ್ ಅಣ್ಣ ಮತ್ತೆ ಮಿತ್ತಣ್ಣ ಆ್ಯಂಡ್ ಗೀತಾಶ್ರೀ. ಬನ್ನಿ 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 ಮಿಸ್ ಆದ್ರ. ಸೊ ಇವರದು ಆಲ್ರೆಡಿ ಆನಿವರ್ಸರಿ ಆಗಿದೆ ಲಾಸ್ಟ್ ವೀಕಲ್ಲಿ. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಇವರದು 10 years ಆಫ್ ಎಂತ ಲವ್ ಮ್ಯಾರೇಜ್. ಇವ್ರದ್ದು ಎಷ್ಟು ವರ್ಷದ್ದು? ಹೌದು, ಎಷ್ಟು ವರ್ಷದ ಅರೇಂಜ್ ಮ್ಯಾರೇಜ್? 8 ವರ್ಷ, 7 years. ಓ ಹಾಂ 8 years ಆಯಿತು. ಇವ್ರದ್ದು 10th. You are 11 years. 10 years. 18 ವರ್ಷ ಆಯಿತು. ಹಾಂ, ಕಟ್ ಮಾಡುವ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಂ ಮಾಡಿ ಮಾಡಿ ಇಟ್ಕೊಳ್ಳಿ. ಹಾಂ ಹಾಂ ಇದು ಮಾಡಿ ಇದು ನೀವು ಮಾಡಿ. ಹಾಂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿವೇಶ್ ಆ್ಯಂಡ್ ಗಾಯತ್ರಿ. 100 ಜನ್ಮಗೂ ಅಡಿ ನಮ್ಮದು. ಅವರು ತಿಂದಿದ್ದಾರೆ. ಈ ಬಂದ ನಾಗದ ಇಲ್ಲಿ ಬಂದ ಡನ್ 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 ಮದ ಡನ್ 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 ಡನ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಿತ್ತಣ್ಣ ಅಂಡ್ ಗೀತಕ್ಕ. ಹ್ಯಾಪಿ ಆನಿವರ್ಸರಿ ಗೀತಣ್ಣ ಅಂಡ್ ಮಿತ್ತಣ್ಣ ಗೀತಕ್ಕ. Happy anniversary. Happy Happy to Mangesh and I will put on Amma. It's my favorite. ಪ್ರಶಾಂತ್ ಹೋಗಿ ದೇಶನ ಪ್ರಶಾಂತ್ ಹೋಗಿ. I think this is ಎಲ್ಲ ಹೋಗಿದೆ ಕ್ರ್ಯಾಕ್